ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನಮ್ ಲಂಡನ್ ಚಿಕ್ಕಪ್ಪ ಕ್ರೇಜಿ ಅರವಿಂದ್. ಗೊತ್ತು. ಅವರು ನಾಳೆ ನಮ್ಮ ಮನೆಗೆ ಬರ್ತಿದ್ದಾರೆ. ನೀನ್ ಅವ್ರ ಮುಖಕ್ಕೆ ಮಸಿ ಬೆಳೆದು ಮಾಡಿದ ಅವಮಾನನ ಅವ್ರು ಇನ್ನೂ ಮಾಡ್ತಿಲ್ಲ. ಅವ್ರು ನಾಳೆ ಬಂದಾಗ ನಾನು ಇನ್ನೇ ಮದ್ವೆ ಆಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರ ಆಸ್ತಿಲ್ ನಯಾ ಪೈಸೆ ಸಿಗ್ದಾಗ ಮಾಡ್ಬಿಡ್ತಾರೆ. ಹೇಗಿದ್ದು ನಾನು ನಿಮ್ನ ಮದ್ವೆ ಆಗಿರೋದು ಅವ್ರಿಗೆ ಗೊತ್ತಿಲ್ಲ. ಸೊ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು ನಿಮ್ ಹೆಂಡತಿ ಅಂತ ಹೇಳಿದ್ರಾಯ್ತು. ಚಂದನ್ ಅವ್ರೆ ಮತ್ತಿನ್ನೇನ್ ಬೇಕು ಅಂತ ಕೇಳಿ ನಾಚ್ಕಬೇಡಿ. ನನಗೆ ನೀವು ಬೇಕು. ಒಂದೇ ಒಂದಿನ ಜಾನಿ ಹೆಂಡತಿಯಾಗಿ ಆಕ್ಟ್ ಮಾಡಿ ಪ್ಲೀಸ್. ಮದ್ವೆಗೆ ಮುಂಚೆ ಸಿತಾರ ಅಂತ ಇತ್ತು. ಮದ್ವೆ ಆದ್ಮೇಲೆ ಇವಳು ಮುಗ್ಧತೆ ನೋಡಿ ನಾನ್ ಪುಟ್ಮಲ್ಲಿ ಅಂತ ಇಟ್ಟೆ. ಮತ್ತೆ ಈ ಶ್ರೀರಾಮಚಂದ್ರೇಗೌಡ ಅವ್ರ ಅಪ್ಪನ ಹೆಸರು. ಏನ್ ಅಂಕಲ್ ಇಷ್ಟೊತ್ತಲ್ಲಿ ನಮ್ಮನೆಗ್ ಬಂದ್ಬಿಟ್ಟಿದ್ದೀರಾ? ಇನ್ನೊಂದ್ಸಲ ಮಸಿ ಬಳಿಬೇಕಾ? ನಾನು ಅವಳು ಇಲ್ಲಿ ನೋಡಿದ್ದೆ, ಈಗ ನೋಡಿದ್ರೆ ಆ ಮನೇಲಿ ಇದ್ದಾಳೆ. ಇದು ಹೇಗೆ ಸಾಧ್ಯ? ನಾನೇ ಏನಾದ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟ ಹೆಂಗೆ? ಏನಾಯ್ತು ಚಿಕ್ಕಪ್ಪ? ಅದು ಅವಳು ಆ ಮನೇಲಿ ಇದ್ದಾಳೆ. ನಾನು ಮೊದಲೇ ಹೇಳ್ದೆ, ನೀವು ಸುಮ್ಮನೆ ಅನುಮಾನ ಪಟ್ರಿ. ಸರಿ ಮಲ್ಗೆ, ಫೋನ್ ಬಂದಾಗ ಎದ್ದೋಗಿವ್ರು ಅಂತ. ನಂಗೇನಿದೆ ಬರ್ತಾ ಇಲ್ಲ. ನೀನು ಹೋಗಿ ರೂಮಲ್ಲಿ ಮಲ್ಕೋ, ನಾನು ಹೋಗಿ ಎಬ್ಬಿಸ್ತೀನಿ. ಚಿಕ್ಕಪ್ಪ ನಾನು ಇವತ್ತು ಅಲ್ಲಿ ಮಲಗಲ್ಲ, ಸೋಫಾ ಮೇಲೆ ಮಲಗ್ತೀನಿ. ಮದುವೆ ಆದ್ಮೇಲೆ ಹೆಂಡತಿ ಜೊತೆ ಮಲ್ಕೋಬೇಕು. ಇಲ್ಲಿ ಯಾಕೆ ಮಲ್ಕೋತಾ ಇದೆಯಾ? ನಾಚಿಕೆ ಆಗಲ್ಲ ನಿಂಗೆ? ಚಿಕ್ಕಪ್ಪ ಇವತ್ತು ಒಂದ್ ದಿವಸ ನಾನು ಸೋಫಾ ಮೇಲೆ ಮಲಗ್ತೀನಿ ಅಂದೆ. ನೀವು ಇಲ್ಲಿರುವಾಗ ನಾನು ಅಲ್ಲೋಗಿ ಮಲಗಕ್ಕಾಗತ್ತಾ? ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ, ನಾನು ಏನು ಅನ್ಕೊಳ್ಳಲ್ಲ. ನೀನು ಹೋಗಿ ರೂಮಲ್ಲೇ ಮಲ್ಕೋ. ಚಿಕ್ಕಪ್ಪ ಯಾವ್ದಾರ ವಿಷಯ ಹಿಡಿದ್ರೆ ಜಿಗಣೆ ತರ ರಕ್ತ ಹೀರೋ ತನಕ ನೀವು ಬಿಡಲ್ಲ. ಏನು ತಲೆ ಕೆಡಿಸ್ಕೊಬಿಡಿ. ನಾನು ನೀವು ಹೋಗೋ ತನಕ ನಿದ್ದೆನೆ ಮಾಡಲ್ಲ. ಹಾಗಾದ್ರೆ ಕಾಫಿ ಮಾಡು. ಮಧುರ ಅವ್ರೆ, ಅಲ್ಲಿ ನೋಡಿ ಸುಂಟ್ರ ಗಾಳಿ ಬರ್ತದೆ. ನಿಮ್ಮಮ್ಮ ಅದನ್ನೇ ಮಧುರ ಅವ್ರೆ, ಸುಂಟ್ರ ಗಾಳಿ ಬರ್ತದೆ ಅಂತ ಹೇಳ್ದದು. ಮಧುರ ಅವ್ರೆ ಬಿರ್ನಿ ನಿನ್ನ ಮಟ್ಟಿಗೆ ಹೊಂಟೋಗ್ಬಿಡಿ. ಇಷ್ಟೊತ್ನಾಗ ನಾವಿಬ್ರು ಜೊತೆಲಿರೋದು ನೋಡ್ಬಿಟ್ರೆ ಮಗ ಅನ್ನೋದ್ನು ಮರ್ತು ನನಗೆ ಬ್ಯಾನಿಸ್ಬಿಡ್ತಾಳೆ. ಗೌಡ್ರೆ ಹೇಗಾದ್ರೂ ಮಾಡಿ ನಿಮ್ಮ ಅಮ್ಮನ ಬಾಗ್ಲತ್ರ ಸಂಭಾಳಿಸ್ತೀರಿ. ಅಷ್ಟೊತ್ತಿಗೆ ಪುಟ್ಮಲ್ಲಿಯವ್ರನ್ನ ಕರ್ಕೊಂಡ್ ಬಂದು ಹೇಗಾದ್ರೂ ಮಾಡಿ ಕಿಚನ್ ವಿಂಡೋ ಇಂದ ರೂಮ್ ತಲುಪಿಸ್ತೀನಿ. ತಗೊಳ್ಳಿ. ಓಡಿ. ನಾನೇ ಅವ ಇಷ್ಟೊತ್ಲೆ ಹಾಕವ ಬರಕೋದ. ನಾನು ಒತ್ತಾರನೆ ಮನೆ ಬಿಟ್ಟಿ ಉದಯರಂಗ್ ಬಸ್ ಕೆಟ್ಟೋಯ್ತು. ರಿಪೇರಿಯಾಗಿ ಬರೋದ್ರೊಳಗೆ ಇಷ್ಟೊತ್ತಾಯ್ತು. ಅವ ರಿಸಿಕ್ ತಕೊಂಡಿ ಹಾಕ್ ಬರಕೋದ. ಅಲ್ಲೇ ಎಲ್ಲ ರೂಮ್ ಮಾಡ್ಕೊಂಡ್ ಬನ್ನಿ ಕಳತ್ತಾನೆ. ದನ ಕಾಯೋನೆ ನಿಮ್ಮ ಅವನ್ನೇ ರೂಮ್ ಮಾಡ್ಕೊಂಡು ಇರು ಅಂದೆಯ. ನಿನ್ ಸೊಂಟಕ್ಕೆ ಇರ್ಬೇಕಚ್ಚ. ಅವ ನಾ ಯಾವ್ದದ ಹಂಗೆಲ್ಲ. ನೀ ಇಷ್ಟೊತ್ತಲ್ಲಿ ಬಂದು ನಿನಗೆ ಯಾವನಾರು ತೊಂದರೆ ಕೊಟ್ಟರೆ ನಿನ್ ಪ್ರಾಣಕ್ಕೇನಾರು ಹೆಚ್ಚು ಕಮ್ಮಿ ಆಗಿದ್ರೆ ಆಗ ತೊಂದರೆ ಆಗ್ತಿದ್ದು ನನಗಲ್ಲ, ನನಗೆ ತೊಂದರೆ ಕೊಟ್ಟವನು ಪ್ರಾಣಕ್ಕೆ. ಆಯ್ತು ಬಿಡವ. ಊರ್ಲೆಲ್ಲ ಚಂದಾಗಿದಾರ. ಅಪ್ಪ ಏನು ಹರಿಕತೆ ಮಾಡ್ಕೊಂಡೇ ಇದ್ದಾನ ಇಲ್ಲ ಹೊಲಗಿಲ್ಲ ಉತ್ಕೊಂಡಿದ್ದಾನ? ನೀನೇನು ಇಲ್ಲೇ ನಿಂತ್ಕೊಂಡು ಹರಿಕತೆ ಮಾಡ್ತಿದೆ? ನನ್ನ ಸೊಸೆ ಇಲ್ಲಿ ಇನ್ನೆಲ್ಲಿದ್ದಾಳವ? ಬೆಡ್ರೂಮ್ ಅವಳ. ನಂಗೆ ಅವಳ ಹತ್ರ ಮಾತಾಡ. ಏನುಡ ನಿಮ್ಮ ಅವನ್ನೇ ಒಳಗ್ ಬಿಡಲ್ಲ? ಹೆಂಗೈತೆ ಮೈಗೆ? ಯಾರಿದಾರ ಒಳಗೆ? ಅವ್ವ ನಿನ್ ಮಗನ ಮೇಲೆ ಅನುಮಾನ ಪಟ್ಟಯ್ಯ. ಇನ್ನು ನಿನ್ ಮಗನಿಗೆ ಯಾನ್ ಹೆಸರಿಟ್ಟಿದ್ದೇಳು? ಶ್ರೀರಾಮಚಂದ್ರ ಗೌಡ. ಅದೇ ನಾನು ಮಾಡಿರೋದು ಜೀವನದಲ್ಲಿ ದೊಡ್ಡ ತಪ್ಪು. ಹೆಸರು ತಕ್ಕ ಒಂದಿನಾದ್ರೂ ನಡ್ಕೊಂಡಿದೆಯಾ ನೀನು? ಇನ್ ಮುಂದೆ ನಡ್ಕತ್ತೀನಿ. ಪುಟ್ಮಲ್ಲಿ ಮಗಳೇ, ಪುಟ್ಮಲ್ಲಿ. ಅದೇವ್ವ ನೀವ್ ಯಾವಾಗ ಬಂದ್ರಿ? ನಾನು ಈಗ ಬಂದಿ. ಇಷ್ಟೊತ್ತಲ್ಲಿ ಬಂದಿದ್ದೀರಿ? ಊರಲ್ಲಿ ಏನಾದ್ರು ತೊಂದ್ರೆಯಾ? ಎಲ್ಲ ಹುಷಾರಾಗಿರ್ತಾನೆ? ಎಲ್ಲ ಹುಷಾರಾಗವ್ರೆ. ನಾನು ಬರ್ತಾ ಉದಯರಂಗ ಬಸ್ ಕೆಟ್ಟೋಯ್ತು. ರಿಪೇರಿಯಾಗಿ ಬರೋ ಅಷ್ಟ್ರಲ್ಲಿ ಲೇಟ್ ಆಯ್ತು. ಅದು ಬಿಡು, ಈ ದನಕಾಯನು ನನ್ನನ್ನ ನಿನ್ ಕೋಣೆ ಒಳಗೆ ಬರಕ್ಕೆ ಬಿಡ್ತಾ ಇಲ್ಲ. ಬಾಬಣ್ಣ ನೀವ್ಯಾಕೆ ಹಿಂಗ್ ಮಾಡ್ತಾ ಇದ್ರಿ? ನನ್ನನ್ನ ಮತ್ತೇವನು ದೂರ ಮಾಡ್ತಾ ಇದೀರಿಯಾ? ಆಮೇಲೆ ಪುಟ್ಮಲ್ಲಿ ಬಿಡ್ತು ನಮ್ಮೆ ಎಂತ ಮಾತು ಅಂತ ಅಡಿಯೇ. ನೀನು ಒತ್ತರೆಯಿಂದ ಗೇಯ್ದು ಸುಸ್ತಾಗಿರ್ತದೆ ಅಲ್ವಾ? ಅದಕ್ಕೆ ನಿನಗ ತೊಂದರೆ ಕೊಡಬಾರ್ದು ಅಂತ ನಾನೇ ತಡ್ದಿ. ಲೋ ದನಕಾಯನೆ, ನಿನ್ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ನನ್ನ ಸೊಸೆ ಇರೋ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇವತ್ತೇ ನೀನು 11ನೇ ದಿನದ ತಿಥಿ ಆಗಿರೋದು. ಹಂಗೆಲ್ಲ ಹೇಳ್ಬೇಡಿ. ಬಾಬಣ್ಣನ ಸ್ಯಾನಿ ಪ್ರೀತಿ ಮಾಡ್ತಾರ. ಅದಕ್ಕೆ ಅಲ್ಲ ಕಣ್ಕೂಸು ಇವ್ನು ಇನ್ನು ಬದುಕಿರೋದು. ಹವಾಯ್ ಇಷ್ಟೊತ್ತಾಗ ಸಾಯೋದ್ರ ಬಗ್ಗೆ ಯಾಕೆ ಮಾತಾಡಿಯೇ? ಹೋಗು ಬಾಳೆಹಣ್ಣನ ಕೋಣೆಲ್ ಮನಿಕ. ನಾನು ಯಾಕಲ್ಲಿ ಮಲ್ಕೊಳ್ಳಿ? ನೀನು ಹೋಗಿ ಮಲ್ಕೋ. ನಾನು ನನ್ನ ಸೊಸೆ ಜೊತೆ ಇಲ್ಲೇ ಮಲ್ಕೋತೀನಿ. ಕೂಸು ಒತ್ತಾರೆ, ಬೇಗ ಹೇಳು. ನಮ್ಮೂರಲ್ಲಿರೋ ಕಾಡೆಗೂಡೆ ಬಾಬಾ ಮಕ್ಕಳಾಗೋಕೆ ಪೂಜೆ ಮಾಡಕ್ ಹೇಳವ್ರೆ. ಅವಯ್
ಈ ವಯಸ್ಸಲ್ಲಿ ನಿಂಗೆ ಯಾಕವ ಮಕ್ಕಳು? ದನಕಾಯನೆ ಮಕ್ಕಳು ನನಗಲ್ಲ ನಿನಗೆ. ಒತ್ತಾರೆ ಬಿರ್ನೆ ಎದ್ದು ನೀರು ಉಯ್ಕೊಬ. ನೀರು ಉಯ್ಕೊಳ್ದೆ ಹಂಗೆ ಬಂದ್ರೆ ಕಚಪ್ ಪಚ ಅಂತ ತುಳಿದಾಕ್ಬಿಡ್ತೀನಿ. ನನಗೀಗ ತಾನೇ ನಿದ್ದೆ ಬರ್ತದೆ. ನನ್ನ ಮಕ್ಕಳು ತಿಂತ. ಓಕೆ ಓಕೆ ಐ ಆಮ್ ಕಮಿಂಗ್. ಜಾನಿ ಏರ್ಲೈನ್ಸ್ ಫೋನ್ ಮಾಡಿದ್ರು, ಫ್ಲೈಟ್ ರೆಡಿ ಆಗಿದೆ ಅಂತೆ. ನಾನು ಹೊರಡ್ತೀನೋ? ಸರಿ ಚಿಕ್ಕಪ್ಪ, ಮಾಡಿ ಮಾಡಿ. ಅಷ್ಟು ದಿನ ನಿನಗೋಸ್ಕರ ಬಂದಿದ್ದೀನಿ, ಇಷ್ಟು ಈಸಿಯಾಗಿ ಕಳ್ಸ್ಕೊಡ್ತಾ ಇದೆಯಾ? ನಿಮ್ಮನ್ನು ಬಿಟ್ಟಿರೋಕೆ ನನಗೂ ಇಷ್ಟ ಆಗ್ತಿಲ್ಲ ಚಿಕ್ಕಪ್ಪ. ಅದರಲ್ಲಿ ಚಿಕ್ಕಮ್ಮ ಕಾಯ್ತಿರ್ತಾರೆ ಅಂತ ಕಳಿಸ್ಕೊಡ್ತಾ ಇದ್ದೀನಿ. ಹೋಗೋಕ್ಕಿಂತ ಮೊದಲು ಒಂದ್ಸಲ ಸೊಸೆ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ, ಸರಿಯಾ? ಚಿಕ್ಕಪ್ಪ ಬೇಡ ಚಿಕ್ಕಪ್ಪ, ಅವಳಿಗೆ ಒಳ್ಳೆ ನಿದ್ದೆಲಿರ್ತಾಳೆ. ಅವಳು ಎಬ್ಸಿದ್ರೆ ತೊಂದರೆ ಆಗಲ್ವಾ? ಅವಳು ಎದ್ಮೇಲೆ ನಾನು ನಿಮ್ಗೆ ಫೋನ್ ಮಾಡ್ತೇನೆ. ಈಗ ನಡೀರಿ ನಡೀರಿ ಚಿಕ್ಕಪ್ಪ. ಜಾನಿ, ಒಂದೇ ಒಂದ್ಸಲ ನನ್ನ ಸೊಸೆ ಹತ್ರ ಮಾತಾಡ್ಬೇಕು. ಚಿಕ್ಕಪ್ಪ ನೀವು ಅವಳ ಜೊತೆ ಮಾತಾಡ್ಬೇಕು ತಾನೆ? ವಿಡಿಯೋ ಕಾಲ್ ಮಾಡಿಸಿ ಮಾತಾಡಿಸ್ತೀನಿ. ನಿಮಗೆ ಫ್ಲೈಟ್ ಟೈಮ್ ಆಗುತ್ತೆ, ನೀವು ನಡೀರಿ. ನಡಿ ನಡಿ ನಡಿ. ಲಂಡನ್ ಅಲ್ಲಿ ಟ್ಯಾಕ್ಸಿ ಓಡಿಸ್ತೀಯಾ? ಹುಷಾರು ಚಿಕ್ಕಪ್ಪ. ವಿಡಿಯೋ ಕಾಲು. ಜಾನಿ, ಅಂತೂ ನಿಮ್ ಚಿಕ್ಕಪ್ಪ ಹೋದ್ರು, ಮತ್ತೆ ಅವ್ರು ಬರಲ್ಲ ತಾನೆ? ಅವ್ರು ಹೋಗಿ ಸ್ಪೀಡ್ ನೋಡಿದ್ರೆ ಮತ್ತೆ ಬರಲ್ಲ ಅನ್ಸುತ್ತೆ. ನಿಮ್ ಚಿಕ್ಕಪ್ಪ ಬಂದಾಗ್ಲಿಂದ ಒಳ್ಳೆ ಪಜಿತಿ ಆಗೋಗಿದೆ. ಬೀದಿಲೆಲ್ಲ ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂದ್ರೆ ಸುಮ್ಮನೆ ನಮ್ಮದು. ಸರಿ ಜಾನಿ, ನಂಗೆ ತುಂಬಾ ನಿದ್ದೆ ಬರ್ತಿದೆ, ಬನ್ನಿ ಹೋಗಿ ಮಲ್ಕೊಳ್ಳೋಣ. ನಡಿ ನಡಿ. ಆ ಕಾಡೆ ಕೂಡ ಸ್ವಾಮಿಗಳು ಎಲ್ಲರ ಹೊತ್ತನು ನಮ್ಮ ಅವ್ವನಿಗೆ ಯಾಕೆ ಕೇಳಬೇಕಿತ್ತು? ದನಕಾಯವನೆ ಪೂಜೆ ಮುಗಿಯ ಗಂಟ ಸುಮ್ಕಿರುಡ. ಒಳ್ಳೆ ಕಪ್ಪೆ ತರ ಒಟ ಅಂತ ಹೊಟ್ಟೆ ಗುಡ್ತಾವನೆ. ನಾನೇನಿದ್ರೆ ನನಗೋಸ್ಕರ ಮಾಡ್ತೀವ್ನ, ನಿಮ್ಗೋಸ್ಕರ ತಾನೆ? ಮಾಡಿದ್ರೆ ಎಲ್ಲ ಆಯ್ತದೆ. ಅದು ಬಿಟ್ಬಿಟ್ಟು ತುಳಸಿ ಕಟ್ಟ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ದೇವ್ರನ್ನ ಕೂಸ್ಕೊಡೋದ್ರು ಕೊಟ್ಟನ. ಸುಮ್ಕಿದ್ರೆ ಸರಿ, ಇಲ್ಲಂದ್ರೆ ಈ ಆರ್ತಿ ತಟ್ಟೆಲೆ ಮುಖಕ್ಕೆ ಹೊಡೆದು ಬಿಡ್ತೀನಿ. ಪಾಪಣ್ಣ, ಪೂಜೆ ಮುಗಿಗಂಟು ಹುಸಿ ಪೇಷಂಟ್ ಆಗಿರಿ. ನಿನ್ ಕಟ್ಕೊಂಡಾಗಿಂದ ನಾ ಪೇಷಂಟ್ ಆಗಿರೋದು. ಅದು ಪೇಷಂಟ್ ಅಲ್ಲ ಕಮ್ಮೆ, ಪೇಷನ್ಸ್. ಹಿಡಿದ್ರೆ ಚಾಡ. ಕೂಸು, ಊದ್ಬತ್ತಿ ಎಲ್ಲದೆ? ದೇವ್ರ ಮನೇಲದೆ, ತತ್ತೀನಿ ಇರೇ. ಬೇಡ ಬೇಡ, ನಾನೇ ಹೋಗಿ ತಕೊ ಬರ್ತೀನಿ. ಅಲ್ಲಿ ಗಂಟ ಈ ಅರ್ಶನದ ದಾರನ ಅವ್ನ ಕೈ ಕಟ್ತಾ ಇರು. ಓ ಬಾಬಣ, ಕೈ ಕೊಡಿ. ಮಗಳ, ಇಲ್ಲೇನ್ ಮಾಡ್ತಾ ಇದ್ಯಾ? ಇವನ್ ಜೊತೆ ಯಾಕೆ ನಿಂತಿದ್ಯಾ? ಸುಮ್ಮನೆ ಯಾಕೆ ನಿಂತಿದ್ಯಾ? ಇವ್ರು ಯಾವ ಸಿಂಹ ಚಿಕ್ಕಪ್ಪನ ನನ್ನ ಹೆಂಡ್ರು ನನ್ನ ಜೊತೆಗಿಲ್ದೆ ಇನ್ಯಾರ ಜೊತೆಗಿರ್ಬೇಕು? ಇವನು ನನ್ನ ದುಶ್ಮನ್ ಗಂಡ. ಇವನ್ ಜೊತೆ ನೀನ್ ಇರಬಾರ್ದು. ಚಿಕ್ಕಪ್ಪ ನೀವು ಮತ್ತೆ ಬಂದ್ರ? ಮತ್ತೆ ಬಂದಿರೋದು ತಾನೆ ನಿನ್ ಕಣ್ ಮುಂದೆ ನಿಂತಿರೋದು. ಭಾಳ ಫೈಟು ನಾನು ಏನದಕ್ಕಿಂತ ಮುಂಚೆ ಇಳಿದ್ಬಿಡ್ತು. ರೆಡಿ ಆಗೋದಕ್ಕೆ 5 years ಬೇಕಂತೆ, ಅದಕ್ಕೆ ಬಂದೆ. ಹೌದು, ನಿನ್ ಹೆಂಡತಿ ಯಾಕೆ ಅವನ ಜೊತೆ ನಿಂತಿದ್ದಾಳೆ? ಅವನಿಗೂ ಅವಳಿಗೂ ಏನ್ ಸಂಬಂಧ? ಅಣ್ಣ ತಂಗಿ ಸಂಬಂಧ. ಅವ್ರಿಗೆ ಅವರು ಅಣ್ಣ ಆಗ್ಬೇಕು. ಪ್ರತಿದಿನ ಬೆಳಿಗ್ಗೆ ಬಂದು ಅವ್ರ ಕೈಗೆ ರಕ್ಷಾ ಬಂಧನ್ ಕಟ್ಟಿ ಆಶೀರ್ವಾದ ತಗೋತಾಳೆ. ಈ ಚಿಕ್ಕಪ್ಪ ಹೋಗೋ ಅಷ್ಟರಲ್ಲಿ ನಾನು ನನ್ನ ಹೆಂಡ್ರಿಗೆ ಆನಾಗಬೇಕು ಅನ್ನೋದನ್ನೇ ಮರ್ಸ್ಬಿಡ್ತಾರೆ. ಇಲ್ದೇ ಇರೋ ಸಂಬಂಧಗಳನ್ನೆಲ್ಲ ಸರ್ಕಾರದವರು ಭಾಗ್ಯಗಳನ್ನ ಕೊಡ್ತಾವ್ರೆ. ಮಗಳೇ, ಇವನು ನಿಜವಾಗ್ಲೂ ನಿಂಗೆ ಅಣ್ಣನಾ? ನಮ್ಮ ಅಣ್ಣನೇ ಅಲ್ವಾ ಅಣ್ಣ? ಏ ಅಣ್ಣ, ನಿನ್ ತಂಗಿನ ಚೆನ್ನಾಗಿ ನೋಡ್ಕೋ. ಇವಳಿಗೆ ಏನಾದ್ರೂ ತೊಂದರೆ ಕೊಟ್ರೆ ಲಂಡನ್ ಅಲ್ಲಿ ಮಾಡೋ ಲಾಡು ಅಂತಂದು ನಿನ್ನ ಮುಖಕ್ಕೆ ಬೆತ್ತು ಬಿಡ್ತೀನಿ. ಅಣ್ಣಪ್ಪವ್ರೆ, ಅಣ್ಣನ ಕತೆ ಹೇಳ್ದ ಸಾಕು. ನಿಮ್ ಚಿಕ್ಕಪ್ಪ ಅವ್ರನ್ನ ಒಳಗ್ ಕರ್ಕೊಂಡೋಗಿ, ಇಲ್ಲ ಅಂದ್ರೆ ಆಮೇಲೆ ಒಬ್ಬರೇ ಸಿಕ್ಕದಾಗ ಬ್ಯಾ ಅನ್ನಿಸ್ಬಿಡ್ತೀನಿ. ಚಿಕ್ಕಪ್ಪ ಬನ್ನಿ ಹೋಗೋಣ. ನನ್ನ ಸೊಸೆನ ಒಬ್ಬಳನ್ನ ಬಿಟ್ಬಿಟ್ಟು ನಾನ್ ಬರೋದ? ನೀನು ಬಾಮ. ಚಿಕ್ಕಪ್ಪ ಅವ್ಳ ಪೂಜೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅವ್ಳ ಪೂಜೆ ಮುಗಿಸ್ಕೊಂಡು ಬರ್ತಾಳೆ. ಬನ್ನಿ ನಾವು ಹೋಗೋಣ. ನಾಳೆ ಜಾನಿ, ಅವನು ಅವಳಿಗೆ ಅಣ್ಣ ಅಂದ್ಮೇಲೆ ನಿಂಗೆ ಬಾವ ಅಲ್ವೇನೋ? ಆದ್ರೆ ಇವನು ಬಾವ ಅಲ್ಲ, ಬೂ ಅಂತರ ಕಾಣಿಸ್ತಾ ಇದ್ರಲ್ಲ. ಚಿಕ್ಕಪ್ಪ ಮಾತ್ ಸಾಕು, ಬನ್ನಿ ಹೋಗೋಣ. ಏ ಅಣ್ಣ, ತಂಗಿನ ಚೆನ್ನಾಗಿ ನೋಡ್ಕೋ. ಯಾಳ ಚಿಕ್ಕಪ್ಪ ಮುಂದರಿದೆಯೇ ನಮ್ ಸಂಸಾರನ ಹಾಳು ಮಾಡಕ್ ಅನಿಸ್ತಾ ಇದೆ. ತಗೊಳ್ಳಿ, ಈ ಊದ್ಕಟ್ಟಿ ಹಚ್ಚಿದ್ಮೇಲೆ ಪೂಜೆ ಮುಗ್ದಂಗೆ. ಆಮೇಲೆ ನಾನು ಊರ್ಗೊಂಟೋಯ್ತೀನಿ. ನಾನು ಇಲ್ಲೇ ಇದ್ರೆ ಇವರಪ್ಪ ಅಲ್ಲಿ ಅರಿಕತೆ ಅಲ್ಲ ಭಾರಿ ಕತೆ ಮಾಡ್ತಾರೆ. ನಾಷ್ಟ ಮಾಡ್ಕೊ ಹೋಗಿ. ಬೇಡ ಕಣ್ಕುಸು, ನಾನು ಹೋಗ್ತಾ ಬಿಡ್ದಿಲಿ ತಟ್ಟೆ ಇಡ್ಲಿ ತಿನ್ಕೊಂಡೋಯ್ತೀನಿ. ಏ ಜಾನಿ, ನೋಡ್ದೇನೋ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಅಂತ? ನಾನು ದ್ವೇಷ ಮಾಡ್ತಿದ್ದ ಹುಡುಗಿ ಗಂಡನ್ನ ಅಣ್ಣನನ್ನಾಗಿ ಮಾಡ್ಕೊಂಡಿದ್ದಾಳೆ. ಅದು ಕಣ ನಿನ್ನ ಹೆಂಡತಿ ದೊಡ್ಡ ಗುಣ. ಹೌದು ಚಿಕ್ಕಪ್ಪ, ಮಧು ತುಂಬಾ ಒಳ್ಳೆಯವಳು. ಮಧುನಾ? ಅಂದ್ರೆ ಪುಟ್ಟಮಲ್ಲಿ ಮಧುರವಾದ ಹುಡುಗಿ ಅಂತ ಹೇಳಕ್ ಬಂದೆ. ಏನಪ್ಪ, ಒಂದೊಂದ್ಸಲ ನೀನು ತುಂಬಾ ಕನ್ಫ್ಯೂಸ್ ಆಗಿ ಮಾತಾಡ್ತೀಯ. ನಿನ್ನ ನಡವಳಿಕೆ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗೆ? ಅದು ಇವತ್ತು ಬೆಳಗ್ಗೆಯಿಂದ ಪ್ರೆಷರೇ ಕಂಟ್ರೋಲ್ ಆಗ್ತಿಲ್ಲ. ಗಾಡಿ ಅನ್ಲೋಡ್ ಆಗೋ ತನಕ ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಚಿಕ್ಕಪ್ಪ 1 ನಿಮಿಷ ಬರ್ತೀನಿ.
ಮಧು ಮಧು ಜಾನಿ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ರ? ರಾತ್ರಿ ಫುಲ್ ನಿದ್ದೆ ಮಾಡಿಲ್ಲ ಗೊತ್ತಾ? ನಾನೀಗ ಡಿಸ್ಟರ್ಬ್ ಮಾಡಲಿಲ್ಲ ಅಂದ್ರೆ ಬರೋ ಆಸ್ತಿ ಎಲ್ಲ ಡಿಸ್ಟಂಬರಲ್ಲಿ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ನಮ್ಮ ಚಿಕ್ಕಪ್ಪ ವಾಪಸ್ ಬಂದ್ಬಿಟ್ಟಿದ್ದಾರೆ. ವಾಟ್? ನಿಮ್ ಚಿಕ್ಕಪ್ಪ ಮತ್ತೆ ವಾಪಸ್ ಬಂದ್ರ? ಏನ್ರಿ ನಿಮ್ ವಂಶದವರು ನಂಬಿಕೆನ ಉಳಿಸ್ಕೊಳಲ್ಲ ಅಂತಾರೆ? ಆಸ್ತಿ ಕೈಗೆ ಸಿಗೋ ತನಕ ಅವ್ರ ಜೊತೆ ಬಾಳ್ಬೇಕಾಗತ್ತೆ. ಸರಿ ಸರಿ, ನಾನು ಪುಟ್ಮಲ್ಲಿ ಕರ್ಕೊಂಡ್ ಬರ್ತೀನಿ. ಅಟ್ಲೀಸ್ಟ್ ಅಲ್ಲಿ ತನಕ ಅವ್ರನ್ನ ಮೇಂಟೈನ್ ಮಾಡ್ತೀರಾ? ಮಧು ಅವ್ರು ಬರ್ತಾ ಪುಟ್ಮಲ್ಲಿ ಅವ್ರನ್ನ ಗೌಡ್ರ ಜೊತೆ ನೋಡ್ಬಿಟ್ರು. ನಿಮ್ ಚಿಕ್ಕಪ್ಪ ಏನು ಕೇಳಿಲ್ವಾ? ಅವ್ರು ಕೇಳಕ್ ಮುಂಚೆನೆ ಅವ್ರಿಬ್ರು ಅಣ್ಣ ತಂಗಿ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟೆ. ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ನಿನ್ನಿಂದ ಹೋಗು. ಸರಿ ಸರಿ, ನಿಮ್ ಚಿಕ್ಕಪ್ಪನ ಹತ್ರ ಮಾತಾಡ್ತಾ ಇರಿ. ಅವ್ರು ಗೊತ್ತಾಗ್ದಾಗೆ ನಾನು ಆಚೆ ಹೋಗ್ತೀನಿ. ಚಿಕ್ಕಪ್ಪ ನೀವ್ಯಾಕೆ ಮೇಲೆ ಹೋಗ್ತಿದ್ದೀರಾ? ನಿಮ್ಗೆ ಏನ್ ಬೇಕೋ ನನ್ನನ್ನು ಕೇಳಿ ನಾನು ತಂದು ಕೊಡ್ತೀನಿ. ನೀವು ರೀತಿ ಮೆಟ್ಲು ಹತ್ಕೊಂಡೆಲ್ಲ ಹೋಗ್ಬಿಡಿ. ನಂಗೆ ಬೇರೆ ಏನು ಬೇಡ ಕಣಯ್ಯ, ಮೊದಲು ನಾನು ಸೊಸೆನ ಕರ್ಕೊಂಬ. ಅವ್ಳು ಗಂಟ ಕಳಿಸ್ಬೇಕಲ್ಲ. ಅವಳು ಗಂಡನ? ನೀನು ಅವಳು ಗಂಡ ಕಣಯ್ಯ, ಯಾಕೆ ಏನಾದ್ರು ಮಾತಾಡ್ತಾ ಇದೀಯಾ? ಸಾರಿ, ಐ ವೆರಿ ಸಾರಿ ಚಿಕ್ಕಪ್ಪ. ನಾನು ಅಣ್ಣ ಅನ್ನಕ್ಕೋಗಿ ಗಂಡ ಅನ್ಬಿಟ್ಟೆ. ಅವಳಿಗೆ ಅವ್ರ ಅಣ್ಣ ಅಂದ್ರೆ ತುಂಬಾ ಇಷ್ಟ. ಇವಳು ಪ್ರತಿದಿನ ಪೂಜೆ ಮಾಡಿ ಅವಳ ಕೈಯಾರ ಸ್ವೀಟ್ ಮಾಡಿ ಅವ್ರ ಅಣ್ಣನ ತಿನ್ಸಿದ ಮೇಲೆ ನಮ್ಮ ಮನೆಗೆ ಬರೋದು. ನನಗೆ ಕತೆ ಪುರಾಣ ಎಲ್ಲ ಬೇಡ. ನನಗೆ ಅರ್ಜೆಂಟಾಗಿ ನನ್ನ ಸೊಸೆ ಕೈಯಲ್ಲಿ ಏನಾದರೂ ಮಾಡ್ಸ್ಕೊಂಡು ತಿನ್ಬೇಕು. ಮೊದಲು ಹೋಗಿ ಕರ್ಕೊಂಬ. ಸರಿ ಚಿಕ್ಕಪ್ಪ, ಕಳಿಸಿದ್ರೆ ಕರ್ಕೊಂಡ್ಬರ್ತೀನಿ. ಕಳಿಸಿದ್ರು ಕರ್ಕೊಂಬರ್ಬೇಕು, ಕಳಿಸದೆ ಹೋದ್ರೂ ಕರ್ಕೊಂಬರ್ಬೇಕು. ಇಲ್ಲ ಅಂದ್ರೆ ನಾನೇ ಹೋಗಿ ಕರ್ಕೊಂಬರ್ತೀನಿ. ಪುಟ್ಮಲ್ಲಿ ಅವರೇ, ನನ್ನ ಮಾತ್ರ ನಿಮ್ಮ ಮಟ್ಟಿಗೆ ಕರಿಬೇಡಿ. ನಿಮ್ ಚಿಕ್ಕಪ್ಪನ ಸಾವಾಸ ನಂಗೆ ಸಾಕಾಗೋಗದ. ಪುಟ್ಮಲ್ಲಿ ಅವರೇ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೀವೀಗ ಬರಲ್ಲ ಅಂದ್ರೆ ನಾನು ಬೀದಿ ಪಾಲಾಗ್ಬಿಡ್ತೀನಿ. ಓ ಅಣ್ಣಪ್ಪನವ್ರೆ, ನೀವು ಬೀದಿ ಪಾಲಾದ್ರೂ ಆಗಿ ಗಲ್ಲಿ ಪಾಲಾದ್ರೂ ಆಗಿ ನಮ್ಗೇನ್ ನಷ್ಟ ಇಲ್ಲ. ನಿಮ್ ಸ್ವಾರ್ಥಕ್ಕ ನಮ್ಮನ್ನ ಬಲಿ ಕೊಡಬೇಡಿ. ಗೌಡ್ರೆ, ನಾನೆಲ್ಲಿ ನಿಮ್ಮನ್ನ ಬಲಿ ಕೊಟ್ಟೆ? ಇನ್ನೇನ ಅಣ್ಣಪ್ಪನವ್ರೆ, ಒಂದ್ಸತ ನನ್ನನ್ನ ಅಪ್ಪನ್ ಮಾಡ್ತಿದಾರಿ, ಇನ್ನೊಂದ್ಸತ ಅಣ್ಣನ ಮಾಡ್ತಿದಾರಿ. ಇದೆಲ್ಲ ನನಗ್ ಬೇಕಾ? ನೋಡಿ, ನಂಗ ನಿಮ್ ಚಿಕ್ಕಪ್ಪನ ಸವಾಸನು ಬೇಡ, ನಿಮ್ ಸವಾಸನು ಬೇಡ. ಗೌಡ್ರೆ, ದಯವಿಟ್ಟು ಹಾಗೆ ಹೇಳ್ಬಿಡಿ. ನಿಮ್ಗೆ ಕೋಪ ಇದ್ರೆ ನನ್ನ ಕಪಾಳ ಕೇಳಿಟ್ಟು ಹೊಡೆದ್ಬಿಡಿ. ಪುಟ್ಟಮಲ್ಲಿ ಅವ್ರನ್ನ ಮಾತ್ರ ಕಳ್ಸಲ್ಲ ಅಂತ ಹೇಳ್ಬಿಡಿ. ಈಗ ನನ್ನ ಮರ್ಯಾದೆ ಉಳಿಸೋ ದೇವತೆ ಅವರೇ. ಓ ಅಣ್ಣಪ್ಪನವ್ರೆ, ಈ ತರ ಡುಬಾಕ್ ಡೈಲಾಗ್ಗಳನ್ನೆಲ್ಲ ನನ್ನ ಮುಂದೆ ಹೊಡಿಯಕ್ ಹೋಗ್ಬೇಡಿ. ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ, ಆ ಜಾತಿಗೆ ಸೇರಿದವ್ರು ನೀವು. ಮಾಯ್ಕರ ಏನಿದು ಅಪಸ್ವರ? ಇನ್ನೇನಮ್ಮೆ ಇವ್ರ ಮುಂದೆ ನಾದಸ್ವರ ಊದಕ್ಕದ್ದ. ಓ ಅಣ್ಣಪ್ಪನವ್ರೆ, ಇನ್ನು ನೀವು ಮಾತಾಡೋ ಅವಶ್ಯಕತೆ ಇಲ್ಲ, ಬಿಡ್ತಾರಿ ಗಾಡಿಯ. ಪುಟ್ಟಮಲ್ಲಿ ಅವರೇ, ನೀವೇ ಏನಾದ್ರೂ ನಿರ್ಧಾರ ಮಾಡಿ ನನ್ನ ಜೊತೆ ಬನ್ನಿ. ಚಂದನ್ ಅವ್ರೆ, ಎಂತ ಮಾತು ಅಂತ ಆಡಿರಿ. ಹೆಂಡ್ರಾದವಳು ಗಂಡನ್ ಮಾತು ಮೀರಕ್ಕದ್ದ. ನಾನು ನಿಮ್ ಗಂಡನೇ ತಾನೇ. ಐ ಮೀನ್ ಗಂಡನ್ ತರ ಅಂದೆ. ಓ ಅಣ್ಣಪ್ಪನವ್ರೆ, ಇದೇ ತಲಾಟೆ ಬೇಡ ಅಂದದು. ನೋಡಿ, ಇವಳನ್ನ ನೀವು ಒಂದಿನ ಆಕ್ಟ್ ಮಾಡಕ್ ಹೇಳಿದ್ರಿ. ಇನ್ಮೇಲೆ ಇವ್ ಯಾವ ಆಕ್ಟಿಂಗು ಮಾಡಲ್ಲ, ನೀವು ಓಡ್ತಾ ಇರಿ. ಪುಟ್ಟಮಲ್ಲಿ ಅವರೇ, ದಯವಿಟ್ಟು ಬರಲ್ಲ ಅಂತ ಹೇಳ್ಬಿಡಿ. ನನ್ನ ಲೈಫ್ ನಿಮ್ ಕೈಲಿದೆ. ನೀವ್ ಏನಾದ್ರೂ ಬರಲ್ಲ ಅಂತ ಅಂದ್ರೆ ನೀರಿಲ್ದೇ ಇರೋ ಬಾವಿ ಹತ್ರ ಹೋಗಿ ನೀರ್ ಬರೋ ತನಕ ಕೆರ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಬಾಬಣ್ಣ, ಅದನ್ನ ನೋಡ್ತಾ ಇದ್ರೆ ನಂಗೆ ಸಾನೆ ಡೀಲಿಂಗ್ ಆಯ್ತದೆ. ಫೀಲಿಂಗು ಹಿಡಿದ್ರೆ ಚಾಡ. ಅದಕ್ಕೆ ನಾನು ಅವ್ರ ಜೊತೆಗೆ ಹೋಯ್ತೀನಿ. ಇದನ್ನಮ್ಮೆ ಇಲ್ಲಿ ಗಂಟ ಗಂಡನ ಮಾತು ಮೀರಲ್ಲ ಅಂತ ಇದಾವ, ಈಗ ಅದಕ್ಕಿಂತ ಮ್ಯಾಲ್ ಮೀರ್ ಹೋಯ್ತಾ ಇದೆ. ಅಪ್ಪ, ಚಂದನ್ ಅವ್ರು ನೋಡಿದ್ರೆ ಅಯ್ಯೋ ಅನಿಸ್ತದ. ಸದ್ಯ ಪುಟ್ಮಲ್ಲಿ ಅವ್ರೆ, ನಿಮ್ಗಾದ್ರೂ ಹಾಗ ಅನ್ನಿಸ್ತಲ್ಲ. ಗೌಡ್ರೆ, ನಿಮಗ್ ಕೈ ಜೋಡ್ಸ್ ಬೇಡ್ಕೊಳ್ತೀನಿ, ದಯವಿಟ್ಟು ಪುಟ್ಮಲ್ಲಿ ಅನ್ನೋ ಜಾನಿ ಜೊತೆ ಕಳಿಸ್ಕೊಡಿ. ಮಧುರ ಅವ್ರೆ, ನೀವು ಮಾತ್ರ ಕೈ ಮುಗಿದು ಕೇಳ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಕಣ್ ಸಣ್ಣ ಮಾಡಿ ಕಳಿಸ್ಕೊಡು ಅಂತೇಳಿ ಕಳಿಸ್ಕೊಟ್ಬಿಡ್ತೀನಿ. ಆಮೇಲೆ ಪುಟ್ಮಲ್ಲಿ ನೀ ಅಣ್ಣಪ್ಪನವ್ರ ಜೊತೆಗೆ ಹೋಗಮ್ಮೆ. ಅವ್ರು ಎಷ್ಟು ದಿನ ಆಕ್ಟ್ ಮಾಡು ಅಂತಾರೆ ಅಷ್ಟು ದಿನದವರೆಗೂ ಆಕ್ಟ್ ಮಾಡು. ಆಮೇಲೆ ಮಧುರ ಬಾಕ್ವಾಣ್ಗೆ ಹೋಗೋ. ಒಳಕ್ ಬನ್ನಿ ಅಂದಿ. ಇದೇನ್ ಚಿಕ್ಕಪ್ಪ, ಇಷ್ಟೊತ್ತು ಕೊಳಲ್ ನುಡಿಸೋರ್ ತರ ಇದ್ರಿ, ಇದಕ್ಕಿದಂಗೆ ಹೇಳೋಕ್ ಶುರು ಮಾಡ್ಬಿಟ್ರಿ. ಎದೆಂದು ಉಳಿತಾರ ಬೆಂಕಿನ ಆಡ್ಸೋಕೆ ಆಗ್ತಿಲ್ಲ ಕಣೋ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಚಿಕ್ಕಪ್ಪ? ಫೈರ್ ಇಂಜಿನ್ ಫೋನ್ ಮಾಡಿದ್ರೆ ಬಂದು ಆರಿಸ್ತಾರೆ. ನಾನು ಸ್ಯಾಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ, ನೀನು ಫೈರ್ ಇಂಜಿನ್ ಬಗ್ಗೆ ಮಾತಾಡ್ತಾ ಇದೆಯಾ? ನಾನು ಇಲ್ಲಿಂದ ಹೋಗೋಕ್ಕಿಂತ ಮೊದಲು ನನ್ನ ಮುಖಕ್ಕೆ ಮಸಿ ಬೆಳೆದವಳ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ಆಗ್ಲೇ ನನ್ನ ಹೃದಯದಲ್ಲಿ ಉಳಿತಾರ ಬೆಂಕಿ ಆರೋದು. ಅಂದ್ರೆ ಮಧುರನ್ ಮುಖಕ್ಕೆ ಮಸಿ ಬೆಳಿತೀರಾ? ಒಂದು ಹುಡುಗಿ ಮುಖಕ್ಕೆ ಮಸಿ ಬೆಳೆಯಕ್ ನಿಮ್ಗೆ ಮನ್ಸಾದ್ರೂ ಹೇಗ್ ಬರುತ್ತೆ ಚಿಕ್ಕಪ್ಪ? ಯಾಕೋ ಬರ್ತಾ ಬರ್ತಾ ಮನುಷ್ಯತ್ವ ಕಳ್ಕೊತಿದ್ದೀರಾ ಅನಿಸ್ತಿದೆ. ನಾಯಕು, ನಾನೆಲ್ಲೋ ಮಧುರ ಮುಖಕ್ಕೆ ಮಸಿ ಬೆಳಿತೀನಿ ಅಂತ ಹೇಳಿದೆ. ನಾನು ಮಸಿ ಬೆಳೆಯಕ್ಕೆ ಹೊರಟಿರೋದು ಅವಳ ಅಪ್ಪನ ಮುಖಕ್ಕೆ. ಸದ್ಯ ಮಧು ಬಚಾವು. ಏನಂದ್ರೆ ಚಿಕ್ಕಪ್ಪ, ಅವ್ರ ಅಪ್ಪನ ಮುಖಕ್ಕೆ ಮಸಿ ಬೆಳೆದ್ರೆ ಏನ್ ಪ್ರಯೋಜನ? ನೀವು ಸಜೆನೂ ಕೊಡ್ಬೇಕು, ಮಜಾನೂ ಸಿಗ್ಬೇಕು ಅಂದ್ರೆ ಅವಳು ಗಂಡನ ಮುಖಕ್ಕೆ ಮಸಿ ಬೆಳಿರಿ. ಅವಳು ಪ್ರತಿದಿನ ಅವ್ರ ಮುಖ ನೋಡಿ ನೋಡಿ ದುಃಖ ಅನುಭವಿಸ್ತಾಳೆ. ಆಗ ನಮಗ್ ಮಜಾ ಸಿಗುತ್ತೆ. ನಾಯಕಂದ್ರೂ ಪರವಾಗಿಲ್ಲ ಕಣೋ, ತಲೆ ಚೆನ್ನಾಗಿ ಕೊಡಿಸ್ತೀಯ. ನಾನು ಈಗಲೇ ಹೋಗಿ ಅವಳ ಗಂಡನ ಮುಖಕ್ಕೆ ಮಸಿ ಬೆಳಿತೀನಿ.
ಮಧುರ ಅವ್ರೆ ನೀವು ಹಿಂಗೆ ಕೂತ್ಕೊಂಡ್ಬಿಟ್ರೆ ನನಗೆ ವಿರಹ ವೇದನೆ ಕಾಡುತ್ತಾನೆ. ಏನಂದ್ರೆ ಅಲ್ಲ ಆಚು ಬಿಸಿಲು ಒಳಗೂ ಬಿಸಿಲಾದ್ರೆ ಹೆಂಗಿರಾಕಾದ್ದು ಹೇಳಿ. ಆಚೆ ಬಿಸಿಲಿರುತ್ತೆ, ಒಳಗೆ ಹೇಗೆ ಬಿಸಿಲು ಬರುತ್ತೆ? ನೀವು ಹಿಂಗೆ ಮುಖನ ಬಾಡಿಸ್ಕೊಂಡು ಕೂತಿದ್ರೆ ಒಂಥರ ರಣ ಬಿಸಿಲು ಬಂದಂಗೆ ಆಗುತ್ತೆ. ಒಸಿ ನಗಬಾರ್ದ? ಇಲ್ಲ ಗೌಡ್ರೆ, ಜಾನಿ ಅವ್ರ ಚಿಕ್ಕಪ್ಪ ಮನೆಯಿಂದ ಆಚೆ ಹೋಗೋ ತನಕ ನನ್ನ ಮುಖದಲ್ಲಿ ನಗು ಇರಲ್ಲ. ನಿಮ್ಮ ನಗುನ ಕಿತ್ಕೊಂಡ ಚಿಕ್ಕಪ್ಪನ ನಾ ಸುಮ್ಮನೆ ಬಿಡಲ್ಲ. ಈಗಲೇ ಹೋಗಿ ಅವ್ರ ಮುಖಕ್ಕೋಸಿ ಮಸಿ ಬೆಳೆದು ಉಟ್ಬತ್ತೀನಿ. ಬೇಡ ಗೌಡ್ರೆ, ನಾನೊಂದ್ಸತಿ ಮಸಿ ಬಳ್ದಿದ್ದಕ್ಕೆ ಈ ಪಜಿತಿ ಆಗಿದೆ. ನೀ ಹೋಗಿ ಇನ್ನೊಂದ್ಸತಿ ಬಳದ್ರೆ ಕತೆನ ಟ್ವಿಸ್ಟ್ ತಗೊಂಡ್ಬಿಡುತ್ತೆ. ಹೋಗ್ಲಿ ಬಿಡಿ, ನೀವು ಬೇಡ ಅಂದದ್ನ ನಾನು ಎಡಗೈಲೂ ಮಾಡಲ್ಲ. ಬೆಲ್ಲ ಕೊಡ್ಲೆ? ಅಲ್ಲ ತಾವಲ್ವಾ ಬೆಲ್ಲ ನೀರು ಕೊಡ್ಲೆ ಅಂದಿ. ಬೇಡ ಗೌಡ್ರೆ. ಅಟ್ಟಿಲಿ ಮಿಣ್ಕಣ್ಣದ ಜ್ಯೂಸ್ ಮಾಡ್ಕೊಡ್ಲೆ? ಬೇಡ ಗೌಡ್ರೆ, ಬಟ್ ಪುಟ್ಮಲ್ಲಿ ಅವ್ರು ಹೇಳ್ತಿದ್ರು ನಿಮಗ್ ತಿನ್ನಕ್ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ ಅಂತ. ಪ್ರೀತಿ ಅಲ್ಲ, ಪ್ರೀತಿ ಒಂದಿದ್ರೆ ಯಾನು ಬೇಕಾದ್ರೂ ಮಾಡ್ಬೋದು ಅನ್ನಿ. ನಿಮ್ಮ ಮ್ಯಾಲಿನ ಅಭಿಮಾನಕ್ಕೋಸ್ಕರ ಜ್ಯೂಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಬೇಡ ಗೌಡ್ರೆ, ನಾನು ಜ್ಯೂಸ್ ಕುಡಿಯೋ ಮೂಡಲಿಲ್ಲ. ಮಧುರ ಅವ್ರ ಹಂಗೆಲ್ಲ ನೀವ್ ಯಾಕ್ರೆ ಮಟ್ಟಿಗೆ ಬಂದ್ರೆ? ನನ್ನ ಸೊಸೆ ಅಣ್ಣನ ಮನೆ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ದಾಯ್ತಲ್ಲ ತೊಲಗಿ. ಅದನ್ನ ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಬಂದ ಕೆಲಸ ಆದ ತಕ್ಷಣ ನಾನೇ ಹೋಗ್ತೀನಿ. ಅಯ್ಯ, ಲಂಡನಲ್ಲೇ ಕೆಲಸ ಇಲ್ಲದೆ ಇಲ್ಲಿಗೆ ಬಂದು ಓತ್ಲ ಹೊಡಿತಾ ಇದ್ದಾರಿ. ನಮ್ಮ ಮಟ್ಟಿಲಿ ಏನ್ ಕೆಲಸ ಆಯ್ತು? ಸುಮ್ಮನೆ ಹೋಗಿ ಇಲ್ಲಿಂದ. ಈ ಕ್ರೇಜಿ ಅರವಿಂದ್ ಕೆಲಸ ಇಲ್ಲದೆ ಎಲ್ಗೂ ಬರಲ್ಲ. ನೋಡಿ, ಮಧುರ ಅವ್ರ ಮುಖಕ್ಕೆ ಏನಾದ್ರು ಮಸಿ ಆಗಕ್ ನೋಡಿದ್ರೆ ಈ ಸಿಂಹಾದ್ರಿಯ ಸಿಂಹ ಹೊಟ್ಟೆನ ಬಗದು ಕಳ್ಳ ಹಾರ ಮಾಡ್ಕೊಂಡ್ಬಿಡ್ತಾನೆ. ಈ ರಾಜ ನರಸಿಂಹ ಹೆಣ್ಣಿನ ಮೇಲೆ ಹಲ್ಲೆ ಮಾಡಕ್ ಬಂದಿಲ್ಲ. ಈ ಸಿಂಹದ ಮುಖದ ಮೇಲೆ ಇದನ್ನ ಹಾಕಿ ಅವಳ ಮೇಲೆ ಸೇಡು ನಾನು ನಿನ್ನ ಮೇಲೆ ತಿಳಿಸ್ಕೋತೇನೆ. ಬೇಡ. ಬೇಕು. ಬೇಡ. ಬೇಕು. ನೋಡು, ಬೇಡ. ಬೇಕು. ಏನಾಯ್ತು ಚಿಕ್ಕಪ್ಪ? ಜಾನಿ, ಈಗ ಯಾವತ್ತು ಇವ್ರ ಕಡೆ ಈ ಮುಖ ಹೊತ್ಕೊಂಡು ಬರಲ್ಲ. ಆಸ್ತಿ ಪತ್ರ. ಚಿಕ್ಕಪ್ಪ ಚಿಕ್ಕಪ್ಪ, ಮಧು ತಗೋ ಆಸ್ತಿ ಪತ್ರ. ಇದ್ರಲ್ಲಿ ಏನು ಬರ್ದಿದೆ, ನಾನು ಎಷ್ಟು ಕೋಟಿಗೆ ಬಾಳ್ತೀನಿ ಅಂತ ಈ ಪಟ್ಟಪಟ್ಟಿ ಚಡ್ಡಿ ಬನಿನ್ ಮಾರೋರ್ಗೆ ಓದಿ ಹೇಳು. ಓ ಅಣ್ಣಪ್ಪನವ್ರೆ, ಕೋಳಿ ಮೊಟ್ಟೆ ಇಡಕ್ಕಿಂತ ಮುಂಚೆ ಪಿಳ್ಳನ ಬಯಸಕ್ ತಪ್ಪು. ಮೊದ್ಲು ಮೊಟ್ಟೆ ಇಡಿ, ಆಮೇಲೆ ಅದು ಪಿಳ್ಳೆ ಆಯ್ತದೋ ಆಮ್ಲೆಟ್ ಆಯ್ತದೋ ಗೊತ್ತಾಯ್ತದೆ. ನೋಡಿದ್ಯಾ ಮಧು, ಗೌಡ್ರಿಗೆ ಹೊಟ್ಟೆ ಹೆಂಗ್ ಉರಿತಾ ಇದೆ ಅಂತ. ನೀನು ಓದಮ್ಮ. ನಾನು ಕ್ರೇಜಿ ಅರವಿಂದ್. ನನ್ನ ಸಮಸ್ತ ಆಸ್ತಿನೆಲ್ಲ ನನ್ನ ಸೊಸೆಯಾದ ಪುಟ್ಟಮಲ್ಲಿ ಹೆಸರಿಗೆ ಬರ್ತಿದ್ದೀನಿ. ನೋಡಿದ್ರೆ ಅಣ್ಣಪ್ಪನವ್ರೆ, ಇದಕ್ಕೆ ಹೇಳ್ದದು ಚಕ್ರ ಹೆಂಗ್ ಬೇಕಾದ್ರೂ ತಿರುಗುತ್ತ ಅಂತ. ನೀವೇನು ಭಯ ಪಡಕ್ ಹೋಗ್ಬೇಡಿ. ಪುಟ್ಟಮಲ್ಲಿ ಹೆಸರಲ್ಲಿರೋ ಆಸ್ತಿನ ಮಧುರ ಅವ್ರ ಹೆಸರು ಬರ್ಕೊಡ್ತೀನಿ. ಜಾನಿ, ಏನದು ನಿಮ್ ಚಿಕ್ಕಪ್ಪನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಪುಟ್ಟಮಲ್ಲಿ ಅವ್ರ ಹೆಸರಿಗೆ ಮಾಡಿಸಿದಿರಾ? ಮಧು, ಗೌಡ್ರಿ ನಿನ್ನ ಹೆಸರು ಮಾಡ್ಕೊಡ್ತೀನಿ ಅಂದ್ರಲ್ಲ, ನೀನು ಓದು ಓದು. ನನ್ನ ಹತ್ರ ಒಂದು ದೊಡ್ಡ ಗಡಿಯಾರ ಇದೆ, ಆದ್ರೆ ಅದಕ್ಕೆ ಒಂದೇ ಮುಳ್ಳಿರೋದು. ಅದಕ್ಕೆ ಇನ್ನೊಂದು ಮುಳ್ಳು ಹಾಕ್ಸಿ ನಿಮ್ ಮನೆ ಹಾಲಲ್ಲಿ ಎಲ್ಲರಿಗೂ ಕಾಣಿಸೋ ತರ ಇಟ್ಕೊಳ್ಳಿ. ಬಹುಶಃ ಅದು ಆಂಟಿಕ್ ಪೀಸ್ ಅನ್ಸುತ್ತೆ, ಅದಕ್ಕೆ ಹಾಗೆ ಹೇಳಿದ್ದಾರೆ. ನಿನ್ ಮುಂದಕ್ಕೆ ಓದು ಓದು ಓದು. ಮುಖ್ಯವಾಗಿ ಒಂದು ದೊಡ್ಡ ಬಾಕ್ಸ್ ಇದೆ. ಇದೆ ಇದೆ ನನಗೂ ಬೇಕಾಗಿದ್ದು. ಎಲ್ಲ ಆಸ್ತಿನೂ ಅದರಲ್ಲೇ ಇರೋದು. ಮುಂದೆ ಓದು ಮುಂದೆ ಓದು. ಅದ್ರಲ್ಲಿ 2 ಪೈಜಾಮ, ಒಂದು ಓವರ್ ಕೋಟು, ಶೇವ್ ಮಾಡ್ಕೊಳ್ಳೋ ಬ್ಲೇಡು, ಶೇವಿಂಗ್ ಕ್ರೀಮು, ಹಾಗೆ ಒಂದು ಯೂಸ್ ಆಗಿರೋ ಟೂತ್ ಬ್ರಷ್ ಇದೆ. ಹಾಗೆ ಒಂದು ಗ್ರಾಮಫೋನ್ ಇದೆ, ಅದು ಕೆಟ್ಟೋಗಿದೆ. ಇಷ್ಟನ್ನ ಬಿಟ್ಟು ನಿಮ್ ಚಿಕ್ಕಮ್ಮ ನಂಗೆ ಏನೂ ಕೊಟ್ಟಿಲ್ಲ. ಉಳಿದೆಲ್ಲ ಆಸ್ತಿನೂ ಅವಳ ಹೆಸರಲ್ಲೇ ಮಾಡ್ಕೊಂಡು ನನ್ನನ್ನ ಮನೆದ ಹೊರಗೆ ಹಾಕಿದಾಳೆ. ಅದಕ್ಕೆ ನಾನೀಗ ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ದುಡ್ಡನ್ನ ಸಾಲ ಮಾಡಿದ್ದೀನಿ. ಅದನ್ನ ನೀನ್ ತೀರಿಸ್ತೀಯ ಅಂತ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀನಿ. ನಾನೇನಾದ್ರೂ ನ್ಯೂಜಿಲೆಂಡ್ ನಲ್ಲಿ ಉದ್ಧಾರ ಆದ್ರೆ ನಿಮಗ್ ಮುಖ ತೋರಿಸ್ತೀನಿ, ಇಲ್ಲ ಅಂದ್ರೆ ನಿಮಗ್ ಮುಖ ತೋರ್ಸಲ್ಲ. ಇಂತಿ ನಿಮ್ಮ ಪ್ರೀತಿಯ ಚಿಕ್ಕಪ್ಪ. ಗೌಡ್ರೆ,
ನೀವು ನಮ್ಗೇನು ಕೊಡೋದು ಬೇಡ. ಆಸ್ತಿ ಎಲ್ಲ ಪುಟ್ಟಮಲ್ಲಿಯವ್ರ ಹೆಸರಲ್ಲಿ ಇರೋದ್ರಿಂದ ನಮ್ಮ ಚಿಕ್ಕಪ್ಪ ಮಾಡಿರೋ ಅಷ್ಟೂ ಸಾಲನು ನೀವೇ ತೀರಿಸ್ಬಿಡಿ.